ಇರಾನ್ನ ಟೆಹರಾನ್ ಕರಾಜ್ ಮೇಲೆ ಕ್ಷಿಪಣಿ ಸುರಿಮಳೆಗೈತಾ ಇದೆ. ಕರಾಜ್ನಲ್ಲಿ ಏಕಕಾಲಕ್ಕೆ ಹಲವೆಡೆ ಭಾರೀ ಸ್ಫೋಟಗೊಂಡಿರುವಂಥದ್ದು. ತೈಲ ಘಟಕ ಗುರಿಯಾಗಿಸಿ ದಾಳಿಯನ್ನು ಮಾಡಿರುವಂತಹ ಇರಾನ್ ಡ್ರೋನ್ಗಳ ದಾಳಿಗೆ ಜನವಸತಿ ಪ್ರದೇಶಗಳು ಉಳಿಸಾಗಿದೆ. ಇರಾನ್ಗೆ ಬೆಂಬಲ ನೀಡ್ತಾ ಇರುವಂತಹ ಹಿಜ್ಬುಲ್ಲಾ ಕೂಡ ಟಾರ್ಗೆಟ್ ಆಗಿದ್ದಾರೆ. ಹಿಜ್ಬುಲ್ಲಾಗೆ ಸೇರಿದಂತಹ ಲಾಂಚರ್ ಹೊಡೆದು ಹಾಕಿದ್ದಾರೆ ಇಸ್ರೇಲ್. ದಕ್ಷಿಣ ಲೆಬನಾನ್ನಲ್ಲಿ ಆಂಬ್ಯುಲೆನ್ಸ್ ಮೇಲೆ ಅಟ್ಯಾಕ್ ಆಗಿದೆ. ಆಂಬ್ಯುಲೆನ್ಸ್ನಲ್ಲಿದ್ದಂತಹ ರೋಗಿಗಳು ದಾರುಣ ಸಾವನ್ನಪ್ಪಿದ್ದಾರೆ. ಬೇಕಾ ಕಣಿವೆಯಲ್ಲಿ ಕ್ಷಿಪಣಿ ದಾಳಿಗೆ 3 ಬಲಿಯಾಗಿದ್ದಾರೆ. ಇಸ್ರೇಲ್ ರಣಭೀಕರ ಅಟ್ಯಾಕ್ನಲ್ಲಿ 10 ಮಂದಿಗೆ ಗಾಯಗಳಾಗಿದೆ. ಇಸ್ಲಾಮಿಕ್ ಗ್ರೂಪ್ನ ಅಧಿಕಾರಿಯನ್ನ ಗುರಿಯಾಗಿಸಿ ಮಾಡಿರುವಂತಹ ದಾಳಿ. ಇಸ್ರೇಲ್ ರಣಭೀಕರ ಅಟ್ಯಾಕ್ ನಡೆದಿರುವಂಥದ್ದು. 10 ಮಂದಿಗೆ ಗಾಯಗಳಾಗಿದೆ. ಇಸ್ಲಾಮಿಕ್ ಗ್ರೂಪ್ನ ಅಧಿಕಾರಿಯೊಬ್ಬರನ್ನ ಟಾರ್ಗೆಟ್ ಮಾಡಿರುವಂತಹ ಒಂದು ದಾಳಿ. ಅಟ್ ಎ ಟೈಮಲ್ಲಿ ಸುಮಾರು ಕಡೆ ದಾಳಿ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಇಸ್ಲಾಮಿಕ್ ಗ್ರೂಪ್ನ ಅಧಿಕಾರಿ ಅವರನ್ನ ಗುರಿಯಾಗಿಸಿ ಭಾರೀ ಸ್ಫೋಟ ಮಾಡಿದ್ದಾರೆ. ಕರಾಜ್ನಲ್ಲಿ ಅಟ್ ಎ ಟೈಮಲ್ಲಿ ಹಲವೆಡೆ ಸ್ಫೋಟಿಸಿರುವಂಥದ್ದು. ಇರಾನ್ನ ಟೆಹರಾನ್ ಮತ್ತು ಕರಾಜ್ ಮೇಲೆ ಕ್ಷಿಪಣಿ ಸುರಿಮಳೆಗೈದಿದೆ. ತೈಲ ಘಟಕವನ್ನು ಗುರಿಯಾಗಿಸಿ ದಾಳಿ ಮಾಡಿರುವಂತಹ ಇರಾನ್ ಡ್ರೋನ್ಗಳ ದಾಳಿಗೆ ಜನವಸತಿ ಪ್ರದೇಶಗಳು ಕಂಪ್ಲೀಟ್ ಆಗಿ ಉಳಿಸಾಗಿದೆ. ಇನ್ನು ಇರಾನ್ ಬೆಂಬಲ ನೀಡ್ತಾ ಇರುವಂತಹ ಹಿಜ್ಬುಲ್ಲಾ ಕೂಡ ಟಾರ್ಗೆಟ್ ಆಗಿರುವಂಥದ್ದು. ಸೊ ಬೆಂಬಲವನ್ನು ಸೂಚಿಸ್ತಾ ಇರುವಂಥದ್ದು ಮತ್ತು ಮಿತ್ರ ರಾಷ್ಟ್ರಗಳ ಮೇಲೂ ಕೂಡ ದಾಳಿಯನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ದಕ್ಷಿಣ ಲೆಬನಾನ್ನಲ್ಲಿ ಆಂಬ್ಯುಲೆನ್ಸ್ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಆಂಬ್ಯುಲೆನ್ಸ್ನಲ್ಲಿದ್ದಂತಹ ರೋಗಿಗಳು ದಾರುಣ ಸಾವನ್ನಪ್ಪಿದ್ದಾರೆ. ಬೇಕಾ ಕಣಿವೆಯಲ್ಲಿ ಕ್ಷಿಪಣಿ ದಾಳಿಗೆ 3 ಜನ ಬಲಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂಥದ್ದು. ಇಸ್ರೇಲ್ನ ರಣಭೀಕರ ಅಟ್ಯಾಕ್ನಲ್ಲಿ 10 ಮಂದಿಗೆ ಗಾಯಗಳಾಗಿದೆ. ಮೇನ್ಲಿ ಈ ಇಸ್ಲಾಮಿಕ್ ಗ್ರೂಪ್ನ ಮುಖ್ಯ ಅಧಿಕಾರಿಯೊಬ್ಬರನ್ನ ಟಾರ್ಗೆಟ್ ಮಾಡಿ ಅವರನ್ನ ಗುರಿಯಾಗಿಸಿ ಮಾಡಿರುವಂತಹ ದಾಳಿ. ತೈಲ ಘಟಕಗಳನ್ನು ಕೂಡ ಗುರಿಯಾಗಿಸಿ ಮಾಡಿರುವಂತಹ ದಾಳಿ. ಇರಾನ್ ಬೆಂಬಲ ನೀಡ್ತಾ ಇರುವಂತಹ ಹಿಜ್ಬುಲ್ಲಾ ಕೂಡ ಟಾರ್ಗೆಟ್ ಮಾಡಲಾಗಿದೆ. ಸೊ ಯುದ್ಧ ಇನ್ನೇನು 14 ದಿನದಲ್ಲಿ ನಿಲ್ಲುತ್ತೆ, ಶರಣಾಗ್ತಾರೆ ಅಂತ ಹೇಳ್ಬಿಟ್ಟು ಒಂದು ಕಡೆ ಟ್ರಂಪ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ರು. ಬೆಳಿಗ್ಗೆ ಒಂದು ಸ್ಫೋಟಕ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು ಟ್ರಂಪ್. ಅಂದರೆ ಎಲ್ಲವೂ ಕೂಡ ತಣ್ಣಗಾಗತ್ತೆ, ಅವರೇ ಶರಣಾಗ್ತಾರೆ ಅಂತ ಹೇಳಿಬಿಟ್ಟು. ಮತ್ತೊಂದು ಕಡೆ ಇರಾನ್ ಯಾವುದೇ ಕಾರಣಕ್ಕೂ ನಾವು ಪ್ರತೀಕಾರವನ್ನು ತೀರಿಸ್ಕೊಳ್ಳದೆ ಬಿಡೋಕೆ ಸಾಧ್ಯನೇ ಇಲ್ಲ. ಯುದ್ಧವನ್ನು ಆರಂಭ ಮಾಡಿದ್ದಾರೆ, ಅವರು ನಿಲ್ಲಿಸೋದು ಯಾವಾಗ ಅದು ನಮಗೆ ಬಿಟ್ಟಿದ್ದು. ನಮ್ಮ ಸರ್ವೋಚ್ಚ ನಾಯಕನನ್ನು ಕಳೆದುಕೊಂಡು ಮತ್ತೆ ಸರ್ವೋಚ್ಚ ನಾಯಕನ ಆಯ್ಕೆ ಮಾಡಿ ಇದೀಗ ಅವರ ಸ್ಥಾನವನ್ನು ಕೂಡ ಟ್ರಂಪ್ ಹೇಳ್ತಾ ಇದ್ರು, ಅವರೆಲ್ಲ ಯಾರು ಬಂದರೂ ಕೂಡ ಅವ್ರಿಗೆ ಇದೇ ಗತಿ ಆಗತ್ತೆ, ನಾವು ತಕ್ಕ ಶಾಸ್ತಿಯನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಬಿಕಾಸ್ ಸರ್ವೋಚ್ಚ ನಾಯಕನ ಆ ಪ್ಲೇಸ್ ಫೈಂಡ್ ಔಟ್ ಯಾವಾಗ ಆಯಿತು 15 ನಿಮಿಷದಲ್ಲಿ ದಾಳಿಯನ್ನು ಮಾಡಿ ಮಾಡಿರುವಂಥದ್ದು. ಸೊ ಯಾರು ಬಂದರೂ ಕೂಡ ಆ ಸ್ಥಾನಕ್ಕೆ ಮತ್ತೆ ಅದೇ ಗತಿ ಆಗತ್ತೆ ಅನ್ನುವಂಥ ಎಚ್ಚರಿಕೆ ಸಂದೇಶವನ್ನು ಕೂಡ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಇದೀಗ ಇರಾನ್ ನಾವು ಮಾಡು ಇಲ್ಲವೇ ಮಡಿ ಅನ್ನುವಂತಹ ಪರಿಸ್ಥಿತಿಲಿ ಇದ್ದೀವಿ ಅನ್ನುವಂಥ ಮಾತುಗಳನ್ನು ಟ್ವೀಟ್ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿತ್ತು ಕೂಡ.